ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ನಾವು ಲಕ್ಕುಂಡಿ ಗ್ರಾಮಕ್ಕೆ ಬಂದಿದ್ದೀವಿ. ಲಕ್ಕುಂಡಿ ಗ್ರಾಮದಲ್ಲಿ ಏನು ಕಸ್ತೂರವ್ವ ರಿತ್ತಿ ಮತ್ತು ಪ್ರಜ್ವಲ್ ರಿತ್ತಿ ಅವರ ಮಗ ಪ್ರಜ್ವಲ್ ರಿತ್ತಿ ಅವರ ಮನೆ ಪಾಯ ಅಗೆಯುವ ಸಂದರ್ಭದಲ್ಲಿ ಒಂದು ಮಡಿಕೆ ಸಿಕ್ತು. ಆ ಮಡಿಕೆಯಲ್ಲಿ ಪ್ರಾಚೀನ ಕಾಲದಂಥ ಕಿವಿ ಓಲೆಗಳು, ಆಮೇಲೆ ಉಂಗುರಗಳು, ಕಂಠಿಹಾರಗಳು, ಆನಂತರ ನಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಏನು ವಸ್ತುಗಳು, ಒಟ್ಟಾರೆಯಾಗಿ ಟೋಟಲಾಗಿ 466 ಗ್ರಾಮ್ ಅಥವಾ 470 ಗ್ರಾಮ್ವರೆಗೆ ಇರ್ತಕ್ಕಂಥ ಒಂದು ಅಳತೆ ಮಾಡಲಾಗಿ ಇಷ್ಟೊಂದು ಏನು ಚಿನ್ನವನ್ನು ಸಿಕ್ಕಿದೆ. ಇದನ್ನು ನಾವು ಆ್ಯಸ್ ಪರ್ ರೂಲ್ಸ್ ಪ್ರಕಾರ, ಟ್ರೆಜರ್ ರೂಲ್ಸ್ ಪ್ರಕಾರ ನಾವು ನೇರವಾಗಿ ಈಗ ತಹಸೀಲ್ದಾರರು ಮತ್ತು ಸಂಬಂಧಪಟ್ಟ CP ಅವರು ಈಗಾಗಲೇ ಪಂಚನಾಮವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಗೋಲ್ಡ್ ಸ್ಮಿತ್ ಅವರು ಬಂದಿದ್ದರು. ಅದರ ಜೊತೆಗೆ PDO, ವಿಲೇಜ್ ಅಕೌಂಟೆಂಟು ಮತ್ತು ಹಾರಾಯ್ ಇವರ ಸಮ್ಮುಖದಲ್ಲಿ ನಾವು ಈಗಾಗಲೇ ಪಂಚನಾಮವನ್ನು ಮಾಡಿದ್ದೀವಿ. ಅದನ್ನು ನೇರವಾಗಿ ನಾವು ಈಗಾಗಲೇ ಆ್ಯಸ್ ಪರ್ ರೂಲ್ಸ್ ಪ್ರಕಾರ ನಾವು ಟ್ರೆಜರಿಗೆ ಡಿಪಾಸಿಟನ್ನು ಮಾಡ್ತೀವಿ. ಡಿಪಾಸಿಟನ್ನು ಮಾಡಿದ ನಂತರ ಏನು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಮತ್ತೆ ಸರ್ಕಾರಕ್ಕೆ ಮಾಹಿತಿಯನ್ನು ಸಲ್ಲಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಅದು ಮುಂದಿನ ಪ್ರಕಾರ ಅಂದರೆ ಪ್ರೊಸೀಜರ್ ಪ್ರಕಾರ, ಟ್ರೆಜರ್ ರೂಲ್ಸ್ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡ್ತಾರೆ. ಸರ್ಕಾರದ ಏನು ಡೈರೆಕ್ಷನ್ ಬರ್ತದೋ ಅದರ ಪ್ರಕಾರ ಮುಂದಿನ ಕ್ರಮವನ್ನು ಮಾಡ್ತಾರೆ. ಮನೆ ಕಟ್ಟುವಂಥವ್ರಿಗೆ ಏನಾದರೂ ಪರವಾನಗಿ ಏನಾದರೂ ಅದು ಇಲಾಖೆ ಸರ್ಕಾರ ಗಮನಕ್ಕೆ ತಂದು ಏನಾದರೂ ಪ್ರಾಚ್ಯ ವಸ್ತು ಅಥವಾ ಪ್ರವಾಸೋದ್ಯಮ ಇಲಾಖೆಗೆ ಅದ್ರ ಬಗ್ಗೆ ನಾವು ಪ್ರವಾಸೋದ್ಯಮ ಇಲಾಖೆ ಹೇಳಬೇಕಾಗುತ್ತೆ. ಇಲ್ಲ ಆಭರಣಗಳಷ್ಟೇ ಇದಾವೆ. ಒಂದು ಅವಳ ಅಂತ ಒಂದು ಏನು ಇದೆ ಅಷ್ಟೇ. ಇಲ್ಲ ಇನ್ನು ಅದು ASI ಇಲಾಖೆಯವರು ಏನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವ್ರು ಬಂದು ವೆರಿಫೈ ಮಾಡ್ತಾ ಇರ್ತಾರೆ. ಇಲ್ಲ ಗೊತ್ತಾಗಿದೆ. ಕುಟುಂಬಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನದ ಮೇರೆಗೆ ಮತ್ತು ಅದಕ್ಕೆ ಏನಾದ್ರು ಪರಿಹಾರ ಕೊಡುವಂಥ ವ್ಯವಸ್ಥೆ, ಅದು ಏನು ಆ ಕಾಯ್ದೆಯಲ್ಲಿ ಯಾವ ರೂಪ ನಾವು ತಗೋತೀವಿ ಅದರ ಪ್ರಕಾರ ಕೊಡಿಸುವಂಥ ವ್ಯವಸ್ಥೆ ಮಾನ್ಯ ಜಿಲ್ಲಾಧಿಕಾರಿ ಸಮಾಲೋಚನೆ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ನಾವು ಲಕ್ಕುಂಡಿ ಗ್ರಾಮಕ್ಕೆ ಬಂದಿದ್ದೀವಿ. ಲಕ್ಕುಂಡಿ ಗ್ರಾಮದಲ್ಲಿ ಏನು ಕಸ್ತೂರವ್ವ ರಿತ್ತಿ ಮತ್ತು ಪ್ರಜ್ವಲ್ ರಿತ್ತಿ ಅವರ ಮಗ ಪ್ರಜ್ವಲ್ ರಿತ್ತಿ ಅವರ ಮನೆ ಪಾಯ ಅಗೆಯುವ ಸಂದರ್ಭದಲ್ಲಿ ಒಂದು ಮಡಿಕೆ ಸಿಕ್ತು. ಆ ಮಡಿಕೆಯಲ್ಲಿ ಪ್ರಾಚೀನ ಕಾಲದಂಥ ಕಿವಿ ಓಲೆಗಳು, ಆಮೇಲೆ ಉಂಗುರಗಳು, ಕಂಠಿಹಾರಗಳು, ಆನಂತರ ನಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಏನು ವಸ್ತುಗಳು, ಒಟ್ಟಾರೆಯಾಗಿ ಟೋಟಲಾಗಿ 466 ಗ್ರಾಮ್ ಅಥವಾ 470 ಗ್ರಾಮ್ವರೆಗೆ ಇರ್ತಕ್ಕಂಥ ಒಂದು ಅಳತೆ ಮಾಡಲಾಗಿ ಇಷ್ಟೊಂದು ಏನು ಚಿನ್ನವನ್ನು ಸಿಕ್ಕಿದೆ. ಇದನ್ನು ನಾವು ಆ್ಯಸ್ ಪರ್ ರೂಲ್ಸ್ ಪ್ರಕಾರ, ಟ್ರೆಜರ್ ರೂಲ್ಸ್ ಪ್ರಕಾರ ನಾವು ನೇರವಾಗಿ ಈಗ ತಹಸೀಲ್ದಾರರು ಮತ್ತು ಸಂಬಂಧಪಟ್ಟ CP ಅವರು ಈಗಾಗಲೇ ಪಂಚನಾಮವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಗೋಲ್ಡ್ ಸ್ಮಿತ್ ಅವರು ಬಂದಿದ್ದರು. ಅದರ ಜೊತೆಗೆ PDO, ವಿಲೇಜ್ ಅಕೌಂಟೆಂಟು ಮತ್ತು ಹಾರಾಯ್ ಇವರ ಸಮ್ಮುಖದಲ್ಲಿ ನಾವು ಈಗಾಗಲೇ ಪಂಚನಾಮವನ್ನು ಮಾಡಿದ್ದೀವಿ. ಅದನ್ನು ನೇರವಾಗಿ ನಾವು ಈಗಾಗಲೇ ಆ್ಯಸ್ ಪರ್ ರೂಲ್ಸ್ ಪ್ರಕಾರ ನಾವು ಟ್ರೆಜರಿಗೆ ಡಿಪಾಸಿಟನ್ನು ಮಾಡ್ತೀವಿ. ಡಿಪಾಸಿಟನ್ನು ಮಾಡಿದ ನಂತರ ಏನು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಮತ್ತೆ ಸರ್ಕಾರಕ್ಕೆ ಮಾಹಿತಿಯನ್ನು ಸಲ್ಲಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಅದು ಮುಂದಿನ ಪ್ರಕಾರ ಅಂದರೆ ಪ್ರೊಸೀಜರ್ ಪ್ರಕಾರ, ಟ್ರೆಜರ್ ರೂಲ್ಸ್ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡ್ತಾರೆ. ಸರ್ಕಾರದ ಏನು ಡೈರೆಕ್ಷನ್ ಬರ್ತದೋ ಅದರ ಪ್ರಕಾರ ಮುಂದಿನ ಕ್ರಮವನ್ನು ಮಾಡ್ತಾರೆ. ಮನೆ ಕಟ್ಟುವಂಥವ್ರಿಗೆ ಏನಾದರೂ ಪರವಾನಗಿ ಏನಾದರೂ ಅದು ಇಲಾಖೆ ಸರ್ಕಾರ ಗಮನಕ್ಕೆ ತಂದು ಏನಾದರೂ ಪ್ರಾಚ್ಯ ವಸ್ತು ಅಥವಾ ಪ್ರವಾಸೋದ್ಯಮ ಇಲಾಖೆಗೆ ಅದ್ರ ಬಗ್ಗೆ ನಾವು ಪ್ರವಾಸೋದ್ಯಮ ಇಲಾಖೆ ಹೇಳಬೇಕಾಗುತ್ತೆ. ಇಲ್ಲ ಆಭರಣಗಳಷ್ಟೇ ಇದಾವೆ. ಒಂದು ಅವಳ ಅಂತ ಒಂದು ಏನು ಇದೆ ಅಷ್ಟೇ. ಇಲ್ಲ ಇನ್ನು ಅದು ASI ಇಲಾಖೆಯವರು ಏನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವ್ರು ಬಂದು ವೆರಿಫೈ ಮಾಡ್ತಾ ಇರ್ತಾರೆ. ಇಲ್ಲ ಗೊತ್ತಾಗಿದೆ. ಕುಟುಂಬಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನದ ಮೇರೆಗೆ ಮತ್ತು ಅದಕ್ಕೆ ಏನಾದ್ರು ಪರಿಹಾರ ಕೊಡುವಂಥ ವ್ಯವಸ್ಥೆ, ಅದು ಏನು ಆ ಕಾಯ್ದೆಯಲ್ಲಿ ಯಾವ ರೂಪ ನಾವು ತಗೋತೀವಿ ಅದರ ಪ್ರಕಾರ ಕೊಡಿಸುವಂಥ ವ್ಯವಸ್ಥೆ ಮಾನ್ಯ ಜಿಲ್ಲಾಧಿಕಾರಿ ಸಮಾಲೋಚನೆ ಮಾಡ್ತೀವಿ.